ಪೊನ್ನಂಪೇಟೆ ತಾಲೂಕಿನ ಬಾಳೆಲೆ ಹೋಬಳಿಯ ನಿಟ್ಟೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ತಟ್ಟೆಕೆರೆ ಹಾಡಿಯಲ್ಲಿ ಕಲ್ಲಳ್ಳ ಅರಣ್ಯ ಇಲಾಖೆಯ ಹುಲಿ ಸಂರಕ್ಷಣಾ ಯೋಜನೆ ವತಿಯಿಂದ ಹುಲಿಗಳ ಚಲನವಲನಗಳನ್ನು ವೀಕ್ಷಿಸಲು ಅಳವಡಿಸಲಾಗಿದ್ದ 2 ಟ್ರ್ಯಾಪಿಂಗ್ ಕ್ಯಾಮೆರಾಗಳು ಕಳುವಾಗಿವೆ ಎಂದು ಅರಣ್ಯ ಇಲಾಖೆ ಬಾಳೆಲೆ ಪೊಲೀಸ್ ಠಾಣೆಯಲ್ಲಿ ದೂರು ತಿಳಿಸಿದೆ. ಅರಣ್ಯ ಇಲಾಖೆಯ ದೂರಿನಂತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತಟ್ಟೆಕೆರೆ ಹಾಡಿಯ 5-6 ಮಂದಿಯನ್ನು ಪೊಲೀಸರು ವಿಚಾರಣೆಗೊಳಪಡಿಸಿದ್ದಾರೆ. ಇದು ತಟ್ಟೆಕೆರೆ ಹಾಡಿ ನಿವಾಸಿಗಳ ಅಸಮಾಧಾನಕ್ಕೆ ಕಾರಣವಾಗಿದೆ. ತಟ್ಟೆಕೆರೆ ಹಾಡಿಯಲ್ಲಿ ಸುಮಾರು 70ರಿಂದ 80 ಆದಿವಾಸಿ ಕುಟುಂಬಗಳ 300ರಿಂದ 350 ಮಂದಿ ವಾಸಿಸುತ್ತಿದ್ದು, ಹಾಡಿಯ ಸ್ಮಶಾನಕ್ಕೆ ತೆರಳುವ ಕಾಡು ದಾರಿಯಲ್ಲಿ ಹುಲಿಗಳ ಚಲನವಲನಗಳನ್ನು ಅರಣ್ಯ ಇಲಾಖೆಯಿಂದ 2 ಟ್ರ್ಯಾಪಿಂಗ್ ಕ್ಯಾಮೆರಾಗಳನ್ನು ಅಳವಡಿಸಲಾಗಿತ್ತು. ಆದರೆ ಇದೀಗ 2 ಟ್ರ್ಯಾಪಿಂಗ್ ಕ್ಯಾಮೆರಾಗಳು ಕಳುವಾಗಿದೆ ಎಂದು ಬಾಳೆಲೆ ಉಪಠಾಣೆಯಲ್ಲಿ ಅರಣ್ಯ ಇಲಾಖೆ ದೂರು ನೀಡಿ ಹಾಡಿಯ 5-6 ಮಂದಿಯನ್ನು ವಿಚಾರಣೆಗೆ ಒಳಪಡಿಸಿರುವುದು ಹಾಡಿ ನಿವಾಸಿಗಳಲ್ಲಿ ಅಸಮಾಧಾನ ಸೃಷ್ಟಿಸಿದೆ. ತಲೆತಲಾಂತರಗಳಿಂದ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಾ ಕಾಡನ್ನು ಸಂರಕ್ಷಿಸುತ್ತಿರುವ ಆದಿವಾಸಿಗಳನ್ನು ಇಲ್ಲಿಂದ ಬೇರೆಡೆಗೆ ಒಕ್ಕಲೆಬ್ಬಿಸುವ ಪ್ರಯತ್ನವೆಂದು ಹಾಡಿ ನಿವಾಸಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಮಾತನಾಡಿದ ತಟ್ಟೆಕೆರೆ ಹಾಡಿಯ ಅಧ್ಯಕ್ಷ ದಾಸಪ್ಪ ಅವರು ಟ್ರ್ಯಾಪಿಂಗ್ ಕ್ಯಾಮೆರಾ ಕಳುವಾಗಿರುವ ಬಗ್ಗೆ ಅರಣ್ಯ ಇಲಾಖೆ ಹಾಡಿ ನಿವಾಸಿಗಳ ಮೇಲೆ ಗೂಬೆ ಕೂರಿಸಿ ಇಲ್ಲಿಂದ ಒಕ್ಕಲೆಬ್ಬಿಸುವ ಪ್ರಯತ್ನ ಮಾಡುತ್ತಿದೆ ಎಂದು ಆರೋಪಿಸಿದರಲ್ಲದೆ ಪ್ರಕರಣದ ಸೂಕ್ತ ತನಿಖೆ ನಡೆಸುವಂತೆ ಒತ್ತಾಯಿಸಿ ಹಾಡಿ ನಿವಾಸಿಗಳು ಅರಣ್ಯ ಇಲಾಖಾ ಕಚೇರಿಯಲ್ಲಿ ನಿರಂತರ ಧರಣಿ ನಡೆಸಲಾಗಿದೆ ಎಂದು ತಿಳಿಸಿದರು. ಆದರೆ ಇದು ಏನಾಯ್ತು ಅಂತ ಬೇರೆಯವರು ಏನಾದ್ರು ಮಾಡ್ತಾರೆ ಗೊತ್ತು. ಮೊನ್ನೆ ನಮಗೆ ವಿಷಯ ಗೊತ್ತಾಗಿದೆ. ಕ್ಯಾಮರಾ ಹೋಗಿದ್ದಾರೆ. ತಟ್ಟೆಗೆರೆಯವ್ರನ್ನ ಪ್ರಶ್ನೆ ಮಾಡಿ ಕೇಳಬೇಕನ್ನೋದು